ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಈ ವ್ಯಕ್ತಿನ ಯಾವ ರೀತಿ ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾನೆ. ಅಬ್ಬಬ್ಬಾ, ದೇವ್ರು ಕೊಟ್ಟಂತಹ ಒಂದು ಮುಖನ ಹಾಳು ಮಾಡಿಕೊಂಡು ಅದು ತಿನ್ನೋಕ್ಕೂ ಆಗ್ದೇನೆ ಇರೋಕ್ಕೂ ಆಗ್ದೇನೆ ಬದುಕ್ತಾ ಇದ್ದೇನೆ ರೀ. ಇದೆಲ್ಲ ಬೇಕಾ? ಜನಗಳು ಯಾಕೆ ಈ ಥರ ವಿಚಿತ್ರವಾಗಿ ವರ್ತಿಸ್ತಾರೋ ದೇವ್ರಿಗೆ ಗೊತ್ತು. ಆದರೂ ಕೂಡ ರೀ, ಈ ಥರ ಎಲ್ಲ ಮಾಡ್ಕೊಳ್ಳೋದು ನನಗಂತೂ ಇಷ್ಟ ಆಗೋದಿಲ್ಲ. ನಮಗೆ ದೇವರು ಒಂದು ಮುಖ ಕೊಟ್ಟಿರ್ತಾನೆ, ಅದು ನ್ಯಾಚುರಲಾಗಿ ಅದೇ ರೀತಿ ಇರಬೇಕು. ಅದು ಬಿಟ್ಟು ಈ ಅಪ್ಪ ಇರೋ ಬರೋ ಅಂಗಡಿಲಿರೋ ಟ್ಯಾಟೂನೆಲ್ಲ ಹಾಕಿಸ್ಕೊಂಡು ಆ ಕಿವಿ ನೋಡ್ರಿ, ಆ ಬಾಯಿ ನೋಡ್ರಿ, ಒಂದು ಜಾಗ ಕೂಡ ಕರೆಕ್ಟಾಗಿದೆಯಾ ಎಲ್ಲನೂ ಅಧ್ವಾನ ಮಾಡ್ಕೊಂಡಿದ್ದಾನೆ. ಎಲ್ಲ ಕಡೆ ಎಕ್ಸ್ಟ್ರಾ ಅದೇನೋ ಫಿಟ್ಟಿಂಗ್ ಹಾಕಿಸ್ಕೊಂಡಿದ್ದಾನೆ. ಯಪ್ಪ ನೋಡೋಕ್ಕೂ ಚೆನ್ನಾಗಿಲ್ಲ, ಅವನಿಗೂ ಕಷ್ಟ ಆಗ್ತಾಯಿದೆ. ಇದೆಲ್ಲ ಯಾಕೆ ಬೇಕು ಅಂತ ಅರ್ಥ ಆಗ್ತಿಲ್ಲ. ಜನಗಳೇನೋ ವಿಚಿತ್ರವಾಗಿ ಯಾಕೆ ಆಡ್ತಾರೆ? ಅವರೇ ವಿಚಿತ್ರನ ಅಥವಾ ದೇವರೇ ಆ ರೀತಿ ವಿಚಿತ್ರವಾಗಿ ಸೃಷ್ಟಿ ಮಾಡಿರ್ತಾನ ಗೊತ್ತಿಲ್ಲ. ಒಬ್ಬೊಬ್ರು ಇರ್ತಾರೆ ಜನಗಳು ವಿಚಿತ್ರವಾಗಿ ಅಭ್ಯಾಸಗಳನ್ನ ಇಟ್ಕೊಂಡಿರ್ತಾರೆ. ಇದೊಂಥರ ಕೆಟ್ಟ ಚಟನೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಮುಖದ ಮೇಲೆಲ್ಲ ಕಂಪ್ಲೀಟು ಬರೀ ಮುಖ ಅಲ್ಲ ರೀ, ಆಲ್ ಓವರ್ ದ ಬಾಡಿ ನೋಡ್ರಿ, ಎಲ್ಲ ಕಡೆನೂ ಈ ಅಪ್ಪ ಟ್ಯಾಟು ಅಂತ ಹಾಕಿಸ್ಕೊಂಡೇ ಇದ್ದಾನೆ. ಟ್ಯಾಟು ಹೋದ್ರೆ ಹೋಗ್ಲಿ, ಏನು ರೀ ಅದು ಐಬ್ರೋ ಬಿಟ್ಟಿಲ್ಲ, ಮೂಗು ಬಿಟ್ಟಿಲ್ಲ, ಕಿವಿ ಬಿಟ್ಟಿಲ್ಲ, ಎಲ್ಲ ಕಡೆಗೂ ತೂತು ಬೇರೆ ಮಾಡಿಸ್ಕೊಂಡಿದ್ದಾನೆ.